ಮಾಲೂರು ತಾಲೂಕಿನ ಮಾಸ್ತಿ ಗ್ರಾಮದಲ್ಲಿ ಮುಸ್ಲಿಂ ಸಮುದಾಯದೊಳಗಿನ ಆಂತರಿಕ ವಿಚಾರದಿಂದ ಗೊಂದಲ ಉಂಟಾಗಿದೆ. ಸೈಯದ್ ರಸೂಲ್ ಎಂಬ ವ್ಯಕ್ತಿಯ ವಿರುದ್ಧ ಧಾರ್ಮಿಕ ಆಚರಣೆಗಳಿಗೆ ವಿರುದ್ಧವಾದ ಚಟುವಟಿಕೆಗಳ ಆರೋಪ ಕೇಳಿಬಂದಿದೆ. ಈ ಕುರಿತು ಸಮುದಾಯದ 7 ಮಸೀದಿಗಳ ಪ್ರತಿನಿಧಿಗಳು ಪ್ರಶ್ನೆ ಮಾಡಿದಾಗ ಮಾತಿನ ಚಕಮಕಿ ಗಲಾಟೆಗೆ ತಿರುಗಿದೆ. ಘಟನೆಗೆ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವುದಾಗಿ ತಿಳಿದು ಬಂದಿದೆ. ಮುಸ್ಲಿಂ ಸ್ಮಶಾನ ಹಾಗೂ ಸಮಾಧಿ ಜಾಗದ ಹಕ್ಕು ಸ್ವಾಮ್ಯ ಕುರಿತು ವಿವಾದ ಎದ್ದಿದೆ. ಜಿಲ್ಲಾ ವರ್ಕ್ ಬೋರ್ಡ್ ಅಧಿಕಾರಿಗಳು ಒಂದು ಪಕ್ಷದ ಪರ ನಿಂತಿದ್ದಾರೆ ಎಂಬ ಆರೋಪ ಮಾಡಲಾಗಿದೆ. ಮಾಸ್ತಿ ಮಸೀದಿ ಆವರಣದಲ್ಲಿ ಇಂದು ಸಂಜೆ ಪತ್ರಿಕಾಗೋಷ್ಠಿ ನಡೆಸಿ ಅಸಮಾಧಾನ ವ್ಯಕ್ತಪಡಿಸಲಾಯಿತು. ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಶಾಂತಿ ಸಭೆ ನಡೆಸಿ ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಲಾಯಿತು. ನ್ಯಾಯ ಸಿಗದಿದ್ದರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಲಾಗಿದೆ. ಈ ಸಭೆಯಲ್ಲಿ ಅನೇಕ ಮುಸ್ಲಿಂ ಮುಖಂಡರು ಹಾಗೂ ಸಮುದಾಯದ 106 ಮಂದಿ ಭಾಗವಹಿಸಿದ್ದರು. ಪುಷ್ಪಾ ಎಸ್ವಿ, ಮಾಲೂರು. ಎಡಿಟರ್ ಬೈ ರಮ್ಯಾ ನಾಗರಾಜ್. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. चल बाहर चल बाबा लगती है बाहर चल चल सिपगड़ू चल बाहर चल ಅದರಲ್ಲಿ ಒಂದು ಸೇರಿಸಿ ಅರ್ಜೆಂಟ್ಗೆ ಅಧ್ಯಕ್ಷ ಆಗಕ್ಕಿಂತ ಮುಂಚೆ ಇವರೊಂದು ಕಮಿಟಿ ಮಾಡಿ ಆ ಒಂದು ವಕ್ಫ್ ಪ್ರಾಪರ್ಟಿಗೆ ಬರ್ತಕ್ಕಂಥ ದುಡ್ಡನ್ನ ಬಡವರಿಗೆ ಯಾವ ರೀತಿ ಹೋಗಬೇಕು, ಎಜುಕೇಷನ್ಗೆ ಯಾವ ರೀತಿ ಹೋಗಬೇಕು, ಸ್ಮಶಾನಕ್ಕೆ ಖರ್ಚಿಗೆ ಯಾವ ರೀತಿ ಮಾಡಬೇಕಂತ ಎಲ್ಲ ಒಂದು ತೀರ್ಮಾನ ಮಾಡಿ ಇನ್ನು ಮುಂದೆ ಚೆನ್ನಾಗಿ ನಡ್ಕೊಂಡು ಹೋಗೋ ರೀತಿಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಸೇರಿ ಮಾಡೋಣ ಅಂತ ನಾವು ಅಂದ್ಕೊಂಡಿದ್ದೀವಿ. ಅದೇ ರೀತಿ ಆಗಬೇಕು. ಅವ್ರ ವಂಶಸ್ಥರು 3 ಜನ ಚಿಚ್ಚ ಅಣ್ಣವರು ಅವರು ಫ್ಯಾಮಿಲೀಸ್ ಎಲ್ಲ ಇದ್ದಾರೆ. ಹಂಗೋ ಅವರಿಂದ ಏನೋ ತೊಂದರೆ ಆಗಿದೆ ಅಂದರೆ ಅವರೆಲ್ಲ ಅವ್ರಿಗೆ ಸಪೋರ್ಟ್ ಇರಬೇಕಿತ್ತು. ಅವ್ರು ಯಾರು ಅವ್ರಿಗೆ ಸಪೋರ್ಟ್ ಇಲ್ಲ. ಅವರೆಲ್ಲರೂ ರಿಯಾಲಿಟಿ ಏನಿದೆ ಊರಲ್ಲಿ ಆ ಕಾಲದಿಂದ ಹಿರಿಯರು ಏನು ಕಾಪಾಡ್ಕೊಂಡು ಬಂದಿದ್ದಾರೆ ಅದೇ ರೀತಿಯಲ್ಲಿ ನಾವು ಹೋಗೋಣ ಅಂತ ಅಂದ್ಕೊಂಡು ಅವರೆಲ್ಲರೂ ಇವತ್ತಿನ ಈ ಕಮಿಟಿ ಜೊತೆಯಲ್ಲಿದ್ದಾರೆ. ಅವ್ರು ರಸೂಲ್ ಅವರು ಅಷ್ಟೇ ಇದೇ ರೀತಿ ಹೋಗ್ಬಿಟ್ಟು ತುಂಬ ಚೆನ್ನಾಗಿತ್ತು ಊರು. ಅವರು ಏನು ಮಾಡ್ಕೊಂಡ್ಬಂದ್ರು ಅಲ್ಲಿ ಅನೈತಿಕ ಚಟುವಟಿಕೆ ನಡೆಯೋದು ಇನ್ನೊಂದು ಮತ್ತೊಂದು ಎಲ್ಲ ನಮ್ಮ ಹುಡುಗರು ನೋಡಿಬಿಟ್ಟು ಕಣ್ಣಾರ ನೋಡಿಬಿಟ್ಟು ಅವ್ರು ಕಂಪ್ಲೇಂಟ್ ಮಾಡಿರೋದಕ್ಕೆ ಈ ಮಟ್ಟಿಗೆ ಬಂದಿರ್ವಿನಾ ಅವ್ರೇನು ಮಾಡ್ಕೊಂಡು ಹೋಗಿಲ್ಲ ಅಂತೇಳಿ ಎಲ್ಲ ಜೊತೆಲಿ ಈ ಸಮಸ್ಯೆ ಬರ್ತಾ ಇಲ್ಲ ಊರಲ್ಲಿ. ಅದಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಒಂದು ಶಾಂತಿ ಸಭೆ ನಡೆಸಿ ಕಾನೂನು ರೀತಿಯಲ್ಲಿ ಅವ್ರಿಗೆ ಏನಿದೆ ನಮ್ಮವ್ರು ಏನು ಚೇಂಜ್ ಮಾಡಿದ್ರೆ ಸರಿ ಹೋಗುತ್ತಂತೆಲ್ಲ ನಾವು ತೀರ್ಮಾನ ಮಾಡಿ ಊರಿನ ಒಂದು ಒಗ್ಗಟ್ಟನ್ನು ಕಾಪಾಡಿಕೊಂಡು ಊರಿನ ಶಾಂತಿಯಾಗಿ ನಾವೆಲ್ಲ ನಡೆಸ್ಕೊಂಡು ಹೋಗ್ತೀವಿ, ಒಗ್ಗಟ್ಟಾಗಿರ್ತೀವಿ ಅಂತ ನಾವೆಲ್ಲ ಹೇಳ್ತಾ ಇದ್ದೀವಿ. ಒಕ್ಕ ಅಧಿಕಾರಿಗಳು ದಯವಿಟ್ಟು ಇದ್ರ ಬಗ್ಗೆ ಒಂದು ಕಾನೂನು ಕ್ರಮ ಜರುಗಿಸಿ ಈ ಹಿಂದೆ ಅದ್ರಲ್ಲಿ ಬಂದಿರತಕ್ಕಂಥ ದುಡ್ಡು ಏನಾದ್ರು ಅವ್ರ ಸ್ವಂತಕ್ಕೆ ಬಳಸಿದ್ರೆ ಅದ್ರ ಮತ್ತೆ ಪುನಃ ತಗೊಂಡು ಈ ಮಸೀದಿಯಲ್ಲಿ ಯಾರ್ಯಾರು ಹಕ್ಕದಾರ ಬಡವರು ಇರ್ತಾರೋ ಎಜುಕೇಷನ್ಸ್ ಅವ್ರು ಸೇರಿಸ್ಬೇಕಂತ ನಾನು ಕೇಳ್ತಾ ಇದ್ದೀನಿ. ನಮಸ್ತೆ. ಕೋಲಾರ ಒಕ್ಕೋಡ್ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ. ಕೋಲಾರ ಒಕ್ಕೋಡ್ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಯಾರು ಸರ್ ಊರಲ್ಲಿ ಅಶಾಂತಿ ಸೃಷ್ಟಿಸೋದು, ಯಾವುದಾದ್ರು ಈ ತರ ಒಂದು ಪ್ರಾಬ್ಲಮ್ ಸೃಷ್ಟಿ ಮಾಡೋದು, ಕ್ರಿಯೇಟ್ ಮಾಡೋದು, ಅಶಾಂತಿ ಸೃಷ್ಟಿಸೋದು ಮಾಧ್ಯಮದವರಿಗೆ ಮತ್ತು ಸರ್ಕಾರಕ್ಕೆ ಪೊಲೀಸ್ ಇಲಾಖೆಗೆ ಒಂದು ತಪ್ಪು ಸಂದೇಶ ಕೊಡೋದು. ಸುಮ್ಮನೆ ನಮ್ಮ ಹೆಣ್ಮಕ್ಳಿಗೆ ತೊಂದರೆ ಕೊಟ್ಟರು, ಇವ್ರಿಗೆ ತೊಂದರೆ ಕೊಟ್ಟರು ಅಂತ ಹೇಳ್ಬಿಟ್ಟು. ಈಗ ಮಾಸ್ತಿ ಅಂತ ಹೇಳಿದ್ರೆ ಒಂದು ಶಾಂತಿ ತೋಟ ಇದೆ. ಒಂದು ಗಣೇಶನ ಹಬ್ಬ ಆದರೆ ಎಲ್ಲ ಮುಸ್ಲಿಮ್ಸು ಗಣೇಶನ ಹಬ್ಬದಲ್ಲಿ ನಾವು ಆಚರಣೆಯಲ್ಲಿ ಇರ್ತೀವಿ. ಒಂದು ರಂಜಾನ್, ಒಂದು ಬಕ್ರೀದ್ ಹಬ್ಬ ಆದರೆ ನಮ್ಮದು ಮೆರವಣಿಗೆ ಹೋಗುತ್ತೆ 7 ಮಸೀದಿಯಿಂದ. ಗೊಲ್ಪೇಟೆ, ಉಪಾರಹಳ್ಳಿ, ಕೃಷ್ಣಾಪುರ, ನಾಗದೇಪಹಳ್ಳಿ, ಮಾಸ್ತಿ, ಇದು ಸರ್ಕಲಿಂದ ಹಿಡಿದು ಈಗ ಹೇಳ್ತಾ ಇದ್ರಲ್ಲ ಅಲ್ಲಿ ಒಂದು ಈದ್ಗಾ ಮೈದಾನ ಇದೆ, ಅಲ್ಲಿ ಹೋಗಿ ನಾವು ಪ್ರೇಯರ್ ಮಾಡ್ತೀವಿ. ಅಲ್ಲಿವರೆಗೂ ಬರೀ ಮುಸ್ಲಿಮ್ಸ್ ಹೋಗೋದಿಲ್ಲ. ಈ 400-500 ಅವರು ಸೇರಿಸಿ 7 ಮಸೀದಿಯವರು ಸೇರಿ ಇವ್ರ ಜೊತೆಗೆ ಸುತ್ತಲಿನ ಹಳ್ಳಿಯಲ್ಲಿರುವಂಥ ರೈತರು, ಹಿಂದೂ ಬಾಂಧವರು, ನಮ್ಮ ಸಹೋದರರು ಹಿಂದೂ ಬಾಂಧವರು ಕೂಡ ನಮ್ಮ ಮೆರವಣಿಗೆಯಲ್ಲಿ ಬರ್ತಾರೆ. ಅಂತ ಮಾಸ್ತಿ ಶಾಂತಿಯ ತೋಟ. ಸುಮಾರು ನಮ್ಮ ದೊಡ್ಡವರು ಹೇಳಿದಂಗೆ 6,000-7,000 ಜನ ಇದ್ದಾರೆ. ಈ 6,000-7,000 ಜನರಿಗೆ 3-4 ಜನ ತಪ್ಪು ಸಂದೇಶಗಳನ್ನು ಕೊಟ್ಟು ಸರ್ಕಾರಕ್ಕೆ ಮಾಧ್ಯಮದವರ ದೃಷ್ಟಿಯನ್ನ ಬೇರೆ ಕಡೆ ತಿರ್ಸಿ ಆ ಕಡೆ ಒಂದು ಬಿಸ್ನೆಸ್ ಒಂದು ಲಿಂಕ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಇದಕ್ಕೆ 2 ವರ್ಷ ಆಗಿದೆ ಇವರು ಅಧ್ಯಕ್ಷ ಇಲ್ಲ ಅಂತ ಹೇಳ್ಬಿಟ್ಟು. ಆದರೂ ಕೂಡ ಈ ಅಧಿಕಾರಿಗಳು ವೈಫಲ್ಯ ಪೂರ್ತಿಗೆ ಕೋಲಾರ ಜಿಲ್ಲೆಯ ಒಂದು ವಕ್ಫ್ ಬೋರ್ಡ್ ಅಧಿಕಾರಿಗಳು ಟೋಟಲ್ ಅವ್ರ ವೈಫಲ್ಯ ಇಲ್ಲಿ ಎದ್ದು ಕಾಣುತ್ತೆ. ವಕ್ಫ್ ಬೋರ್ಡಿನ ಪೂರ್ತಿ ಸುಮಾರು 2-3 ವರ್ಷದಿಂದ ನಾವು ಅಲ್ಲಿ ತಿಳ್ಕೊಂಡಿದ್ದೀರಿ. ಅವ್ರು ಯಾವುದೇ ಒಂದು ಅದ್ರ ಬಗ್ಗೆ ಇದು ಕ್ರಮ ತಗೊಂಡಿಲ್ಲ. ಅವರು ಅಡ್ಮಿಷನ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಹೌದು, ಯಾರು ಹೇಳ್ತಾ ಇದ್ದಾರೆ? ಮಾತಾಡಿದ್ದು ಅಡ್ಮಿಷನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾವೇನ್ ಹೇಳ್ತಾ ಇದ್ದೀರಿ? ಸಂವಿಧಾನ ನೋಡಿ, ಮುಸಲ್ಮಾನರಿಗೆ ಕುರಾನ್ ಇದೆ, ಹಿಂದೂಗಳಿಗೆ ಭಗವದ್ಗೀತೆ ಇದೆ,
ಬೇರೆ ಇದು ಕ್ರೈಸ್ತರಿಗೆ ಬೈಬಲ್ ಇದೆ, ಅದೇ ತರ ಎಲ್ಲಾ ಸೇರಿಸಿ ಒಂದು ನಮಗೆ ಒಂದು ಕಾನೂನು ಅಂತ ಹೇಳ್ಬಿಟ್ಟು ಒಂದು ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಒಂದು ಸಂವಿಧಾನ ಕೊಟ್ಟಿದ್ದಾರೆ. ಆ ಸಂವಿಧಾನ ಅಡಿಯಲ್ಲಿ ನಾವು ನಡಿಬೇಕು. ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಯಾವ್ದೋ ನಮ್ಮ ತಾತಂದು ಸಮಾಧಿ ಅಲ್ಲಿದೆ, ನಾನು ಆಗ ಹೋಗ್ಬಿಟ್ಟು ಅನೈತಿಕ ಚಟುವಟಿಕೆಗಳು ಆಗ್ಲಿ ಬೇರೆ ಒಂದು ಸಂವಿಧಾನ ವಿರೋಧ ಚಟುವಟಿಕೆ ಮಾಡೋಕೆ ಅಡ್ಮಿನಿಸ್ಟರ್ ನಿಮ್ಗೆ ಒಗ್ಗೂಟ ಅವ್ರಿಗೆ ತಗೊಳ್ಳೋದಿಲ್ಲ. ನನ್ನ ಪ್ರಕಾರವಾಗಿ ಅಡ್ಮಿನಿಸ್ಟರ್ ಒಗ್ಗೂಟ ಅವ್ರಿಗೆ ತಗೊಳ್ಳೋದಿಲ್ಲ. ಒಂದು ನಿವೃತ್ತ ಅಧಿಕಾರಿಗಳಿಗೆ, ರಿಟೈರ್ಡ್ ಆಫೀಸರ್ಗೆ ತಗೊಳ್ತಾರೆ. ರಿಟೈರ್ಡ್ ಆಫೀಸರ್ಗಳು ಒಗ್ಗೂಟ ಅವ್ರು ಬರೋದಿಲ್ಲ. ನಾನು ಇದೇ ಒಂದು ಅಂತ ಹೇಳ್ಬಿಟ್ಟು ಹೇಳ್ತಾ ಇಲ್ಲ. ಕೋಲಾರ ಜಿಲ್ಲೆಯ ಒಗ್ಗೂಡು, ನಾನು ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಕೋಲಾರ ಒಗ್ಗೂಡು ಅಧಿಕಾರಿಗಳು ವಿಫಲರಾಗಿದ್ದಾರೆ. ದಯವಿಟ್ಟು ಪೂರ್ತಿ ಬಾಡಿನ ಚೇಂಜ್ ಮಾಡಿ. ನಿನ್ನೆ ಸುದ್ದಿವರು ಹೇಳಿದ್ದಾರೆ, ನಾನು ಎಲ್ಲ ಮಾತಾಡ್ತೀನಿ, ಎಲ್ಲ ಏನಂತ ತೊಂದರೆ ಆಗಿಲ್ಲ, ಮಾತಾಡಿ ನಾನು ಮುಂದಿನ ಕ್ರಮ ತಗೊಳ್ತೀನಿ ಅಂತ ಹೇಳಿದ್ದಾರೆ ಉಪಾಧ್ಯಕ್ಷರು ಹೇಳಿದ್ದಾರೆ. ನಾನು ಅಧಿಕಾರಿಗಳು ಹೇಳ್ತಾ ಇದ್ದೀನಿ, ಅಧಿಕಾರಿಗಳು ಯಾವ ತರ ಆಗಿದ್ದಾರೆ ಅಂದ್ರೆ ಚಿಲ್ಬಿಡ್ಕೊಂಡ್ಬಿಟ್ಟಿದ್ದಾರೆ. ಸುಮಾರು 10-15 ವರ್ಷದಿಂದ ಒಂದೇ ಜಾಗದಲ್ಲಿ ಕೂತ್ಕೊಂಡು ಚಿಲ್ಬಿಡ್ಕೊಂಡು ಈ ಅಧಿಕಾರಿಗಳನ್ನ ಚೇಂಜ್ ಮಾಡ್ಬೇಕಂದ್ಬಿಟ್ಟು ನಮ್ಮ ಶಾಸಕರಲ್ಲಿ ಮನವಿ ಮಾಡ್ತೀನಿ, ನಮ್ಮ MP ಸಾಹೇಬ್ರಲ್ಲೂ ಮನವಿ ಮಾಡ್ತೀನಿ, ನಾನು ಒಗ್ಗೂಡು ಸಚಿವರಲ್ಲಿ ಸಮೀರಮ್ಮನವರಲ್ಲಿ ಕೂಡ ನಾನು ಮನವಿ ಮಾಡ್ಕೊಳ್ತೀನಿ. ಈ ಅಧಿಕಾರಿಗಳನ್ನು ಚೇಂಜ್ ಮಾಡಿ ಊರಲ್ಲಿ ಶಾಂತಿಯಾದ ಒಂದು ವಾತಾವರಣ ಸೃಷ್ಟಿ ಆಗಲು ಸಹಕಾರ ಕೊಡಿ ಅಂತ ಬಿಟ್ಟು ಹೇಳೋದು ಇಷ್ಟಪಡ್ತೀನಿ. ನಿಸಾರ್ ಅಹಮದ್ ಆಗಿದ್ದು ಶ್ರೀನಿವಾಸಪುರದಿಂದ ಎಷ್ಟು ಸತಿ ಇಲ್ಲಿ ಬಂದು ಐತೆ ಮಾಡಿದ್ದಾರೆ ಸರ್? ನಿಸಾರ್ ಅಹಮದ್ ಚೇರ್ಮನ್ ಆಗಿದ್ದಾರೆ ಸರ್, ನಮಗೆ ಗಮನಕ್ಕೆ ಬಂದಾಗಿಲ್ಲ, ಅವ್ರು ಬಂದಿಲ್ಲ ಸರ್. ಬಂದೇ ಇಲ್ಲ, ಇದು ಚೇರ್ಮನ್ ಬಂದೇ ಇಲ್ಲ. ನಾನು ಕೂತು ಚೇರ್ಮನ್ ಕೂಡ ಈ ತರ ವಾತಾವರಣ ಇದೆ, 3-4 ಜನರಿಂದ ಊರಿನ ವಾತಾವರಣ ಕೆಡ್ತಾ ಇದೆ ಅಂತ ಹೇಳ್ಬಿಟ್ಟು ದೂರವಾಣಿ ಮೂಲಕ ನಾನು ಮಾತಾಡ್ತೀನಿ. ಸರ್, ಅಕ್ರಮ್ ಪಾಷಾ ಅಂತ ಹೇಳ್ಬಿಟ್ಟು ಗುಲ್ಪೇಟೆ ಬಸ್ಸಿದೆ ಅಧ್ಯಕ್ಷ ಸರ್. ಈಗ ನಿಮ್ಮ ಸ್ಮಶಾನದಲ್ಲಿ ಇಂದಿನಿಂದ ಈಗ ನೀವೇನು ಆರೋಪ ಮಾಡ್ತಾ ಇದ್ದೀರಿ, ಅವ್ನು ಮಾಟ ಮಂತ್ರ ಮಾಡ್ತಾರೆ, ಆಮೇಲೆ ಏನು ಅನೈತಿಕ ಚಟುವಟಿಕೆಗಳೆಲ್ಲ ಮಾಡ್ತಾರೆ, ಇದು ಅಂತ ಇದು ನಿಮ್ಮ ಕುರಾನ್ನಲ್ಲಿ ನೀವು ಒಪ್ಕೊಳ್ತೀರಾ? ಯಾವ್ದನ್ನ? ಕುರಾನ್ ನಿಮ್ಮ ಧರ್ಮದಲ್ಲಿ ನೀವು ಒಪ್ಕೊಳ್ತೀರಾ? ಸರ್, ಯಾವುದೇ ಅಷ್ಟೇ ಕುರಾನು ಮತ್ತೆ ಹದೀಸು ಏನು ಯಾವುದ್ರಲ್ಲೂ ಅಷ್ಟೇ ಈ ತರ ಸಂವಿಧಾನ ವಿರೋಧ ಚಟುವಟಿಕೆ ಯಾವುದು ಮಾಡೋಕೆ ಹೇಳಿಲ್ಲ. ಕುರಾನಲ್ಲಿ ಕೂಡ ಇದೆ, ಸಂವಿಧಾನ ಗೌರವ ಕೊಟ್ಬಿಟ್ಟು ಹೋಗಿ ಅಂತ ಹೇಳ್ಬಿಟ್ಟು. ನನಗೂ 45 ವರ್ಷ ಆಗಿದೆ. ಮೊದಲಿಂದ ನಮ್ಮ ತಂದೆ, ನಮ್ಮ ತಾತ ಅವರು ಕೂಡ ಹೇಳಿದ್ದಾರೆ, ಯಾರು ಅಷ್ಟೇ ಯಾವುದೇ ಮಾಸ್ತಿಯಲ್ಲಿ ಯಾವುದೇ ಈ ತರ ಆಚರಣೆಗಳು ಮಾಡಿಲ್ಲ. ಇದು ಹೊಸ ಆಚರಣೆಗಳು, ಇದು 5-6 ವರ್ಷದಿಂದ ಹೊಸ ಆಚರಣೆಗಳು ಸೃಷ್ಟಿಯಾಗಿದೆ. ಈ ಆಚರಣೆಗಳು ನಡೆಯೋದು ಬೇಡ ಅಂತ ಹೇಳ್ಬಿಟ್ಟು ಹೇಳಕ್ ಇಷ್ಟ. ನಿಮ್ಮಲ್ಲಿ 2 ಪಂಗಡಗಳಿದ್ದಾವೆ ಅಂತಾರೆ, ಅದು ನಿಜಾನ ಸುಳ್ಳ? ಸರ್, 2 ಪಂಗಡ ಏನು? ಒಂದು ನಿಮಿಷ ಸರ್, ಪಂಗಡ ಇದೆ ನಮ್ಮಲ್ಲಿ. ಯಾರಿದ್ದಾರೆ ಅಂದ್ರೆ 2 ಪಂಗಡದವರು, ಅಹ್ಲೆ ಹದೀಸ್ ನಾವು, ಸುನ್ನಿ ಇವರು. 2 ಪಂಗಡ ಹೀರೋ ಕೊಡ್ತಾವ್ರೆ. ಅಹ್ಲೆ ಹದೀಸ್ ನಾವು, ಸುನ್ನಿ ಇವರು. ಸುನ್ನಿ ಜಮಾಯತ್ ಅವ್ರ ಮಸೀದಿಯವರು 4 ಮಸೀದಿ, 3 ಮಸೀದಿ ಇದ್ದಾರೆ ಅವರು. ನಾವು ಅಹ್ಲೆ ಹದೀಸ್ ಅವರು 4 ಮಸೀದಿ ಹೋಗ್ತೀವಿ. ಒಟ್ಟು 7 ಮಸೀದಿ ಇದೆ ನಮ್ಮ ಮಾಸಿ ಹೋಬಳಿಯಲ್ಲಿ. 7 ಮಸೀದಿಯವರು ಒಂದೇ ತಾಯಿ ಮಕ್ಕಳ ತರ, ಒಂದೇ ತರ ನಾವೆಲ್ಲರೂ ಒಂದೇ ಇದ್ದೀವಿ ನಾವು. ಇಲ್ಲಿ ಅವನು ಪ್ರಚಾರ ಮಾಡೋದು ಏನಂದ್ರೆ ಅಹ್ಲೆ ಹದೀಸ್ ಅವ್ರು ಮಾತ್ರ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ. ಅವ್ನು ಹುಟ್ಟಿರೋದೇ ಅಹ್ಲೆ ಹದೀಸ್ ಅಲ್ಲಿ, ಅವ್ನು ಬೆಳೆದಿರೋದು ಅವ್ರ ತಾಯಿ ತಂದೆ ಅದೆಲ್ಲ ಅಹ್ಲೆ ಹದೀಸ್. ಅವ್ರು ನಮ್ಮ ಜೊತೆ ಇದೇ ಮಸೀದಿ ನಮಾಜ್ ಮಾಡ್ತಾ ಇದ್ದಿದ್ದು. ನನ್ನ ಮಸೀದಿ ಇಲ್ಲ ಅಂತಾನೆ, ನಾನು ಬೀಗ ಹಾಕ್ತೀನಿ ನನ್ನ ಮಸೀದಿ ಅಂತಾನೆ, ಮಸೀದಿಗೆ ಬೀಗ ಹಾಕ್ತೀನಿ ಅಂತಾನೆ, ಮಶಾನ ನಂದು ನಿಮ್ಮ ಅಪ್ಪಂದು ಅಂತ ಹೇಳ್ತಾನೆ, ಯಾರು ಕೊಡಲ್ಲ ಅಂತಾನೆ. ನೀವೇ ನೋಡಿದ್ರಿ ವಿಡಿಯೋ ಓಡಿಸಿ ಹೊಡೆದಿರೋದು, ನಿಮ್ಗೆಲ್ಲ ಗೊತ್ತಾಗಿದೆ ವಿಚಾರ ಎಲ್ಲಾನು, ನೀವು ತಿಳ್ಕೊಂಡಿರ್ತೀರಿ ಎಲ್ಲಾನು. ಈ ರೀತಿ ಕಷ್ಟ ಕೊಡ್ತಾನೆ. ಅದಕ್ಕೆ ನಮ್ಮ ಅಕ್ರಮ್ ಪಾಷಾ ಅವ್ರು ಹೇಳೋಂಗೆ ಅಧಿಕಾರಿಗಳು ಮಿಂಗಲಾಗಿ ನಮ್ಗೇನು ಸಹಕಾರ ಸಿಗ್ತಾ ಇಲ್ಲ. ಅದರಿಂದ ನಾವೆಲ್ಲ ಒಗ್ಗಟ್ಟಾಗಿ ರಕ್ತಗಳು ಸುರ್ಕೊಂಡು ಬಾಧೆ ಬಿಟ್ಕೊಂಡು ನಿಮ್ಮಂಥವ್ರ ಕೈ ಕಾಲು ಹಿಡಿದು ನೀವು ಒಂದು ಪ್ರಚಾರ ಮಾಡಿ ನಮಗೆ ಸಹಕಾರ ಸಿಗ್ಲಿ, ನಮ್ಗೇನು ಅನುಕೂಲ ಆಗ್ತಾ ಇದೆ ಅಂತ ನಮಗೆಲ್ಲ ಕರೆಸಿ ನಾವು ಒಂದು ವಿಡಿಯೋ ಮಾಡ್ತಾ ಇದ್ದೀವಿ ಸರ್. ಸ್ಟೇಟ್ ಅಲ್ಲಿ ಡ್ಯೂಟಿ ಮಾಡ್ತಾ ಇದ್ಲು, ಸ್ಟೇಟ್ ಬೋರ್ಡ್ ಆಫೀಸ್ ಅಲ್ಲಿ ಒಬ್ಬ ಗಂಡಸು ಡ್ಯೂಟಿ ಮಾಡ್ತಾ ಇದ್ಲು. ಏನ್ ಮಾಡ್ದ, ಆ ಎಮ್ಮನ ಕರ್ಕೊಂಡ್ಬಂದು ಮದುವೆ ಆಗ್ಬಿಟ್ಟವ್, ಇಲ್ಲಿ ತಗೊಂಬಂದು ಇಟ್ಕೊಂಡ್ಬಿಟ್ಟವನ ಡ್ಯೂಟಿ ಬಿಡಿಸಿ. ಆ ಎಮ್ಮನ ಡೈರೆಕ್ಷನ್ ಕೊಟ್ಟು ಬೋರ್ಡ್ ಅಧಿಕಾರಿಗಳ ಜೊತೆ ಮಾತಾಡಿಸ್ಕೊಂಡು ಅವ್ನಿಗೆ ಇಷ್ಟು ಇದು ಬರ್ತಾ ಇದೆ ಅಷ್ಟೇ. ಆ ಎಮ್ಮನ ಜೊತೆಗೆ ಇಟ್ಕೊಂಡ್ಬಿಟ್ಟಿದ್ದಾನೆ. ಮದುವೆ ಆಗಿದೆ ಸರ್ ಅವ್ರಿಗೆ? ಅಪ್ಪ ಮದುವೆ ಆಗಿದೆ? ನಮ್ಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಜೊತೆ ಕರ್ಕೊಂಡ್ಬಂದು ಇಟ್ಕೊಂಡ್ಬಿಟ್ಟಿದ್ದಾನೆ, ಮದುವೆ ಆಗಿದೆ. ನಮ್ಗೆ ಗೊತ್ತಿಲ್ಲ ಅದು. ಅವರ ಅಧಿಕಾರ ನಡೆಸ್ತಾ ಇರೋದು ಅದಕ್ಕೆ.